ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಬ್ಬ 75 ವರ್ಷದ ಹಿರಿಯ ವಕೀಲ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರನ್ನ ಜೈಲಿಗೆ ಕಳುಹಿಸಲು ಹೊರಟಿದ್ದಾರೆ. ಹೌದು, ನೀವು ಕೇಳಿಸಿಕೊಂಡಿದ್ದು ಸತ್ಯ. ಇದು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಥೆಯಲ್ಲ. ಇದು ರಾಜಸ್ಥಾನ ಹೈಕೋರ್ಟ್ ನಲ್ಲಿ ನಡೆದ ಒಂದು ಸಂಚಲನಕಾರಿ ಕಾನೂನು ಘಟನೆ. ಈ ಕೇಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಗೃಹ ಸಚಿವ ಅಮಿತ್ ಶಾ, ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಮತ್ತು ಕೆಲವು ಪತ್ರಕರ್ತರು ಹಾಗೂ ರಾಜಕೀಯ ಗುಂಪುಗಳ ವಿರುದ್ಧ ಕೊಲೆಯ ಆರೋಪದಡಿ ಎಫ್ಐಆರ್ ದಾಖಲಿಸಲು ಈ ವಕೀಲರು ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಈ ಕೇಸ್ಗೂ ನರೇಂದ್ರ ಮೋದಿ ಅವರಿಗೂ ಸಂಬಂಧ ಏನು? 2019ರ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಸಿಎಎ ಏನು? ಈ ವಕೀಲರಿಗೆ ಮೋದಿ ಅವರ ಮೇಲೆ ಯಾಕಿಷ್ಟು ಕೋಪ? ಈ ಕೇಸ್ನ ಸಂಪೂರ್ಣ ಕಥೆ ಏನು? ಇದಕ್ಕೆ ಕೋರ್ಟ್ ಏನು ತೀರ್ಪು ನೀಡಿದೆ? ಎಲ್ಲವನ್ನ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಹಾಗೂ ಮೋದಿ ವಿರುದ್ಧ ಎಫ್ಐಆರ್ ಆಗ್ಬೇಕಾ ಬೇಡವಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಇನ್ನೂ ಕೂಡ ನಮ್ಮ ಫಸ್ಟ್ ಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಮ್ಮ ಪ್ರತಿಯೊಂದು ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ವೀಕ್ಷಕರೇ, ಈ ಕೇಸ್ನ ಕೇಂದ್ರ ಬಿಂದು 2019ರ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಸಿಎಎ. ಈ ಕಾನೂನು ದೇಶದ ರಾಜಕೀಯದಲ್ಲಿ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಸಿಎಎ ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಈ ಕಾನೂನು 2014 ಡಿಸೆಂಬರ್ 31ರ ಮೊದಲು ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬಂದಿರುವ ಕೆಲವು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅಂದ್ರೆ ಹಿಂದೂ, ಸಿಖ್, ಬೌದ್ಧ, ಜೈನ, ಕ್ರಿಶ್ಚಿಯನ್ ಮತ್ತು ಪಾರ್ಸಿ ಸಮುದಾಯದವರಿಗೆ ಭಾರತೀಯ ಪೌರತ್ವ ನೀಡುವ ಒಂದು ವಿಶೇಷ ಕಾನೂನು. ಆದ್ರೆ ಈ ಕಾನೂನಿನಲ್ಲಿ ಮುಸ್ಲಿಂ ಸಮುದಾಯವನ್ನ ಒಳಗೊಂಡಿರಲಿಲ್ಲ. ಇದೇ ಕಾರಣಕ್ಕೆ ದೇಶಾದ್ಯಂತ ದೊಡ್ಡ ಪ್ರತಿಭಟನೆಗಳು ಆರಂಭವಾಗಿದ್ವು. ದೆಹಲಿಯ ಶಾಹೀನ್ ಬಾಗ್ನಿಂದ ಹಿಡಿದು ದೇಶದ ವಿವಿಧ ಭಾಗಗಳಲ್ಲಿ ಈ ಕಾನೂನಿನ ವಿರುದ್ಧ ಜನರು ಬೀದಿಗಿಳಿದಿದ್ರು. ಶಾಹೀನ್ ಬಾಗ್ನಲ್ಲಿ ತಿಂಗಳುಗಟ್ಟಲೆ ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ಆಕ್ಟಿವಿಸ್ಟ್ಗಳು ಪ್ರತಿಭಟನೆ ನಡೆಸಿದ್ರು. ಸಿಎಎ ವಾಪಸ್ ತೆಗೆದುಕೊಳ್ಳಿ ಅಂತ ಘೋಷಣೆಗಳನ್ನ ಕೂಗಿದ್ರು. ಆದ್ರೆ ಈ ಪ್ರತಿಭಟನೆಗಳು ಕೆಲವೊಮ್ಮೆ ಗಲಾಟೆಗೆ ತಿರುಗಿದ್ವು. 2020ರ ಫೆಬ್ರವರಿಯಲ್ಲಿ ದೆಹಲಿಯ ಈಶಾನ್ಯ ಭಾಗದಲ್ಲಿ ನಡೆದ ಗಲಭೆಯಲ್ಲಿ ಸಾಕಷ್ಟು ಜನ ಗಾಯಗೊಂಡಿದ್ರು, ಕೆಲವರು ಸಾವನ್ನಪ್ಪಿದ್ರು. ಈ ಗಲಭೆಯನ್ನ ಕೇಂದ್ರ ಸರ್ಕಾರದ ಕಾನೂನಿನಿಂದ ಉಂಟಾದ ಪರಿಣಾಮ ಅಂತ ಕೆಲವರು ಆರೋಪ ಮಾಡಿದ್ರು. ಇದರ ಮಧ್ಯೆ ಈಗ ಒಬ್ಬ ವ್ಯಕ್ತಿಯ ಹೆಸರು ದೇಶಾದ್ಯಂತ ಗಮನ ಸೆಳೆಯಿತು. ಆತನ ಹೆಸರೇ ಉಮರ್ ಖಾಲಿದ್ ಅಂತ. ಹಾಗಾದ್ರೆ ಯಾರು ಈ ಉಮರ್ ಖಾಲಿದ್? ಉಮರ್ ಖಾಲಿದ್ ಒಬ್ಬ ವಿದ್ಯಾರ್ಥಿ, ಆಕ್ಟಿವಿಸ್ಟ್. ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಮಾಜಿ ವಿದ್ಯಾರ್ಥಿಯಾದ ಈತ ಸಿಎಎ ವಿರುದ್ಧದ ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಆದ್ರೆ 2020ರ ದೆಹಲಿ ಗಲಭೆಗೆ ಸಂಬಂಧಿಸಿದಂತೆ ಆತನ ಮೇಲೆ ಗಂಭೀರ ಆರೋಪಗಳು ಕೇಳಿ ಬಂದ್ವು. ಪೊಲೀಸರು ಆತನನ್ನ ಯುಎಪಿಎ ಅಡಿಯಲ್ಲಿ ಬಂಧಿಸಿದ್ರು. ಇದೀಗ ಕಳೆದ 5 ವರ್ಷಗಳಿಂದ ಉಮರ್ ಖಾಲಿದ್ ಜೈಲಿನಲ್ಲಿದ್ದಾರೆ. ಆತನ ಜಾಮೀನು ಅರ್ಜಿಗಳು ಸತತವಾಗಿ ತಿರಸ್ಕಾರವಾಗಿವೆ. ಈಗ 2025ರ ಅಕ್ಟೋಬರ್ 7ರಂದು ಆತನ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯಲಿದೆ. ಆದ್ರೆ ಇದಕ್ಕೆ ಮೋದಿ ಅವರ ಜೊತೆಗೆ ಏನ್ ಸಂಬಂಧ? ಇಲ್ಲೇ ಇರೋದು ನೋಡಿ ಈ ಕೇಸ್ನ ಬೆಕ್ ಟ್ವಿಸ್ಟ್. ರಾಜಸ್ಥಾನದ ಅಲ್ವರ್ ಜಿಲ್ಲೆಯ ಗೋವಿಂದಗಢ ಪೊಲೀಸ್ ಠಾಣೆಗೆ 75 ವರ್ಷದ ವಕೀಲ ಪೂರನ್ ಚಂದೇಶ್ ಸೇನ್ ಎಂಬುವವರು ಒಂದು ದಿನ ಬಂದ್ರು. ಆತನ ಡಿಮ್ಯಾಂಡ್ ಕೇಳಿ ಪೊಲೀಸರಿಗೆ ಒಮ್ಮೆ ಶಾಕ್ ಆಯ್ತು. ಏನ್ ಹೇಳ್ತಾ ಇದ್ದೀರಾ? ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಮತ್ತು ಕೆಲವು ಪತ್ರಕರ್ತರು ಹಾಗೂ ಬಲಪಂಥೀಯ ಗುಂಪುಗಳ ವಿರುದ್ಧ ಕೊಲೆ ಆರೋಪದಡಿ ಸೆಕ್ಷನ್ 302 ಕ್ರಿಮಿನಲ್ ಪಿತೂರಿಯ ಆರೋಪ, ಸೆಕ್ಷನ್ 120B ಮತ್ತು ಇತರ ಕಾನೂನು ಸೆಕ್ಷನ್ ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಬೇಕು ಅಂತ ಆತ ಒತ್ತಾಯಿಸಿದ್ದ. ಹಾಗಾದ್ರೆ ಆತನ ಆರೋಪಗಳು ಏನು? ಸಿಎಎ ಕಾನೂನು ಸಂವಿಧಾನವಾಗಿ ತಪ್ಪಾಗಿದೆ. ಇದು ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿ ಜಾತ್ಯತೀತ ಸಿದ್ಧಾಂತವನ್ನ ನಾಶ ಮಾಡಲು ರಚಿತವಾಗಿದೆ. ಈ ಕಾನೂನಿನಿಂದ ದೇಶಾದ್ಯಂತ ಹಿಂಸಾಚಾರ ಉಂಟಾಯಿತು, ಜನರು ಸಾವನ್ನಪ್ಪಿದ್ರು. ಆದ್ದರಿಂದ ಇದಕ್ಕೆ ಪ್ರಧಾನಿ ಮೋದಿ ಅವರೇ ನೇರವಾಗಿ ಹೊಣೆ ಅಂತ ಆತ ಆರೋಪಿಸಿದ್ದ. ಇನ್ನು ಪೊಲೀಸರು ಈ ಆರೋಪವನ್ನ ಕೇಳಿ ಒಮ್ಮೆ ನಗ್ತಾರೆ. ಇದೇನಿದು ವಿಚಿತ್ರ ಕೇಸ್ ಅಂತ ಯೋಚಿಸಿ ಕಂಪ್ಲೇಂಟ್ ತೆಗೆದುಕೊಳ್ಳದೆ ವಾಪಸ್ ಕಳಿಸ್ತಾರೆ. ಆದ್ರೆ ಪುನರ್ ಚಂದೇಶ್ ಅವರು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಆತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗೆ ಹೋಗ್ತಾರೆ, ತಮ್ಮ ಅರ್ಜಿಯನ್ನ ಸಲ್ಲಿಸ್ತಾರೆ. ಅಲ್ಲೂ ಕೂಡ ರಿಜೆಕ್ಟ್ ಆಯ್ತು. ನಂತರ ಸೆಷನ್ ಕೋರ್ಟ್ ಗೆ ಹೋಗ್ತಾರೆ, ಅಲ್ಲೂ ಕೂಡ ರಿಜೆಕ್ಟ್ ಆಗುತ್ತೆ. ಕೊನೆಗೆ ಆತ ರಾಜಸ್ಥಾನದ ಹೈಕೋರ್ಟ್ ಗೆ ತನ್ನ ಕೇಸನ್ನ ತೆಗೆದುಕೊಂಡು ಹೋಗ್ತಾರೆ. ಹಾಗಾದ್ರೆ ರಾಜಸ್ಥಾನ ಹೈಕೋರ್ಟ್ ನಲ್ಲಿ ಈ ಕೇಸ್ ಏನಾಯ್ತು? ರಾಜಸ್ಥಾನ ಹೈಕೋರ್ಟ್ ನಲ್ಲಿ ಈ ಕೇಸ್ ಒಂದು ದೊಡ್ಡ ಹೈಡ್ರಾಮವಾಯಿತು. ಒಂದ್ ಕಡೆ 74 ವರ್ಷದ ವಕೀಲ ಪುನರ್ ಚಂದೇಶ್ ಅವರು ತಮ್ಮ ಆರೋಪವನ್ನ ವಾದಿಸ್ತಾ ಇದ್ರೆ, ಇನ್ನೊಂದು ಕಡೆ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು, ಎಎಸ್ಟಿಯ ಆರ್ಡಿ ರೋಸ್ಟೋಗಿ ಮತ್ತು ರಾಜಸ್ಥಾನದ ಅಡ್ವೊಕೇಟ್ ಜನರಲ್ ರಾಜೇಂದ್ರ ಪ್ರಸಾದ್ ಒಂದು ದೊಡ್ಡ ತಂಡವೇ ನಿಂತಿತ್ತು. ಜಸ್ಟಿಸ್ ಸಂದೇಶ್ ಪಾಂಚಾಲ್ ಈ ವಾದ ವಿವಾದವನ್ನ ಕೇಳ್ತಾ ಇದ್ರು. ಇನ್ನು ಪುನರ್ ಚಂದೇಶ್ ರ ವಾದ ತುಂಬಾ ಸರಳವಾಗಿತ್ತು. ಸಿಎಎ ಕಾನೂನಿನಿಂದ ದೇಶದಲ್ಲಿ ಗಲಭೆ ಉಂಟಾಯಿತು, ಜನರು ಸಾವನ್ನಪ್ಪಿದ್ರು. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಗೃಹ ಸಚಿವರಾದ ಅಮಿತ್ ಶಾ ಹಾಗೂ ಕಾನೂನು ಸಚಿವರಾಗಿರುವಂತಹ ರವೀಂದ್ರ
ರವಿಶಂಕರ್ ಪ್ರಸಾದ್ ನೇರವಾಗಿ ಹೊಣೆ. ಆದ್ರೆ ಇಲ್ಲಿ ಒಂದು ದೊಡ್ಡ ತೊಡಕು ಉಂಟಾಗಿದೆ. ಆತನ ಅರ್ಜಿಯಲ್ಲಿ ಯಾವುದೇ ಕಾಂಕ್ರೀಟ್ ಆಧಾರ ಇರಲಿಲ್ಲ. ಯಾವ ಸಾವುಗಳ ಬಗ್ಗೆ ಆತ ಮಾತನಾಡ್ತಿದ್ದಾನೆ, ಯಾವ ಸ್ಥಳದಲ್ಲಿ ಈ ಘಟನೆ ನಡೆದಿದ್ದವು, ಎಷ್ಟು ಜನ ಸತ್ತಿದ್ರು, ಯಾವ ವಿಕ್ಟಿಮ್ಗಳು ಹೆಸರುಗಳಿವೆ, ಇದ್ಯಾವುದೇ ಡೀಟೇಲ್ಸ್ ಕೂಡ ಇರಲಿಲ್ಲ. ಏನೋ ಕೋರ್ಟ್ ಈ ಎಲ್ಲವನ್ನ ಗಮನಿಸಿತು. ಜಸ್ಟಿಸ್ ಪಾಂಚಾಲ್ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಅರ್ಜಿದಾರರು ಯಾವುದೇ ವಿಶ್ವಾಸಾರ್ಹ ಮಾಹಿತಿ ಅಥವಾ ಆಧಾರವನ್ನು ಸಲ್ಲಿಸಿಲ್ಲ. ಇವರ ಆರೋಪಗಳು ಕೇವಲ ಊಹಾಪೋಹಗಳ ಮೇಲೆ ಆಧಾರಿತವಾಗಿದೆ. ಇಂತಹ ಆರೋಪಿಗಳಿಗೆ ಎಫ್ಐಆರ್ ದಾಖಲಿಸಲು ಸಾಧ್ಯವಿಲ್ಲ. ಇದು ಕೇವಲ ಮೋದಿಯವರ ಹಾಗೂ ಅಮಿತ್ ಶಾ ಇಮೇಜ್ಗೆ ಕಳಂಕ ತರಲು ಮಾಡಿದ ಪ್ರಯತ್ನ ಅಂತ ಕೋರ್ಟ್ ಗುರುತಿಸಿತು. ಜೊತೆಗೆ ಇಂತಹ ಆರೋಪಗಳು ಕೋಮು ಹಿಂಸಾಚಾರವನ್ನ ಉಂಟು ಮಾಡಬಹುದು ಅಂತ ಕೋರ್ಟ್ ಎಚ್ಚರಿಕೆ ನೀಡಿತ್ತು. ಕೊನೆಗೆ ಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸಿತು. ಆದ್ರೆ ಇಷ್ಟಕ್ಕೆ ನಿಲ್ಲಲಿಲ್ಲ. ಕೋರ್ಟ್ 50,000 ರೂಪಾಯಿಗಳ ದಂಡವನ್ನ ವಕೀಲರಿಗೆ ವಿಧಿಸಿತ್ತು. ಈ ದಂಡವನ್ನ 4 ವಾರದೊಳಗೆ ಕಟ್ಟಬೇಕು ಅಂತ ಆದೇಶಿಸಿತ್ತು. ಹಾಗಾದ್ರೆ ಕೋರ್ಟ್ ನಿಂದ ಬಂದ ಒಂದು ಆದೇಶವೇನು? ಈ ತೀರ್ಪು ಕೇವಲ ಒಂದು ಕೇಸ್ನ ವಜಾಕ್ಕೆ ಸೀಮಿತವಾಗಿರಲಿಲ್ಲ. ರಾಜಸ್ಥಾನ ಹೈಕೋರ್ಟ್ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿದೆ. ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಒಬ್ಬ ವಕೀಲನಿಂದ ಕನಿಷ್ಠ ನಿರೀಕ್ಷೆ ಏನಂದ್ರೆ ವೃತ್ತಿಪರ ನಡವಳಿಕೆ ಮತ್ತು ಶಿಷ್ಟಾಚಾರವನ್ನ ಪಾಲಿಸುವುದು. ಸುಳ್ಳು ಆರೋಪಗಳು ಮಾಡಿ ಕಾನೂನನ್ನ ದುರ್ಬಳಕೆ ಮಾಡಿಕೊಳ್ಳುವುದು ಸರಿಯಲ್ಲ. ಇದರ ಅರ್ಥ ಏನಂದ್ರೆ, ಕೆಲವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅಥವಾ ಫೇಮಸ್ ಆಗಲು ಕೋರ್ಟ್ ವೇದಿಕೆಯನ್ನು ಬಳಸಿಕೊಳ್ಳಲು ಯತ್ನಿಸ್ತಾ ಇದ್ದಾರೆ. ಆದ್ರೆ ಇಂತಹ ಕೇಸ್ಗಳಿಗೆ ಯಾವುದೇ ಆಧಾರ ಇರೋದಿಲ್ಲ. ಕೋರ್ಟ್ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಈ ತೀರ್ಪಿನಿಂದ ಕೋರ್ಟ್ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಆಧಾರವಿಲ್ಲದೆ ಆರೋಪ ಮಾಡಿದ್ರೆ ದಂಡ ತಪ್ಪಿದ್ದಲ್ಲ. ಇನ್ನು ಈ ಕೇಸ್ನ ಹಿನ್ನೆಲೆಯಲ್ಲಿ ಸಿಎಎ ಮತ್ತು ದೆಹಲಿ ಗಲಭೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋದಾದ್ರೆ, 2020ರ ಫೆಬ್ರವರಿಯಲ್ಲಿ ದೆಹಲಿಯ ಈಶಾನ್ಯ ಭಾಗದಲ್ಲಿ ನಡೆದ ಗಲಭೆ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಗಲಭೆಯಲ್ಲಿ 50ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು, ಸಾವಿರಾರು ಜನ ಗಾಯಗೊಂಡಿದ್ರು. ಈ ಗಲಭೆಗೆ ಸಿಎಎ ವಿರುದ್ಧ ಪ್ರತಿಭಟನೆಗಳೇ ಕಾರಣ ಅಂತ ಕೆಲವರು ಆರೋಪ ಮಾಡಿದ್ರು. ಆದ್ರೆ ಸರ್ಕಾರದ ಪಕ್ಷದಿಂದ ಈ ಗಲಭೆಯನ್ನ ಕೆಲವು ಗುಂಪುಗಳು ಉದ್ದೇಶ ಪೂರ್ವಕವಾಗಿ ಉಂಟು ಮಾಡಿದ್ವು ಅಂತ ವಾದಿಸಲಾಗಿದೆ. ಇನ್ನು ಈ ಗಲಭೆಯ ಆರೋಪಿಗಳಾದ ಉಮರ್ ಖಾಲಿದ್, ಶರ್ಜಿಲ್ ಇಮಾಮ್ ಮತ್ತಿತರರು ಜೈಲಿನಲ್ಲಿದ್ದಾರೆ. ಆದ್ರೆ ಈ ಗಲಭೆಯನ್ನ ನೇರವಾಗಿ ಪ್ರಧಾನಿ ಮೋದಿಯವರಿಗೆ ಜೋಡಿಸಲು ಯಾವುದೇ ಆಧಾರ ಇದೆಯಾ? ಕೋರ್ಟ್ನ ತೀರ್ಪಿನ ಪ್ರಕಾರ ಅಂತಹ ಆರೋಪಗಳಿಗೆ ಯಾವುದೇ ಬೆಂಬಲವಿಲ್ಲ. 2020ರ ಫೆಬ್ರವರಿಯಲ್ಲಿ ದೆಹಲಿಯ ಈಶಾನ್ಯ ಭಾಗದಲ್ಲಿ ನಡೆದ ಗಲಭೆ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಗಲಭೆಯಲ್ಲಿ 50ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು, ಸಾವಿರಾರು ಜನ ಗಾಯಗೊಂಡಿದ್ರು. ಈ ಗಲಭೆಗೆ ಸಿಎಎ ವಿರುದ್ಧ ಪ್ರತಿಭಟನೆಗಳೇ ಕಾರಣ ಅಂತ ಕೆಲವರು ಆರೋಪ ಮಾಡಿದ್ರು. ಆದ್ರೆ ಸರ್ಕಾರದ ಪಕ್ಷದಿಂದ ಈ ಗಲಭೆಯನ್ನ ಕೆಲವು ಗುಂಪುಗಳು ಉದ್ದೇಶ ಪೂರ್ವಕವಾಗಿ ಉಂಟು ಮಾಡಿದ್ವು ಅಂತ ವಾದಿಸಲಾಗಿದೆ. ಇನ್ನು ಈ ಗಲಭೆಯ ಆರೋಪಿಗಳಾದ ಉಮರ್ ಖಾಲಿದ್, ಶರ್ಜಿಲ್ ಇಮಾಮ್ ಮತ್ತಿತರರು ಜೈಲಿನಲ್ಲಿದ್ದಾರೆ. ಆದ್ರೆ ಈ ಗಲಭೆಯನ್ನ ನೇರವಾಗಿ ಪ್ರಧಾನಿ ಮೋದಿಯವರಿಗೆ ಜೋಡಿಸಲು ಯಾವುದೇ ಆಧಾರ ಇದೆಯಾ? ಕೋರ್ಟ್ನ ತೀರ್ಪಿನ ಪ್ರಕಾರ ಅಂತಹ ಆರೋಪಗಳಿಗೆ ಯಾವುದೇ ಬೆಂಬಲವಿಲ್ಲ. ಇನ್ನು ವೀಕ್ಷಕರೇ, ಈ ಕೇಸ್ನ ಕಥೆಯನ್ನ ನಾವು ಸಂಪೂರ್ಣವಾಗಿ ಚರ್ಚಿಸಿದ್ದೇವೆ. ಈಗ ನಿಮ್ಗೆ ಒಂದು ಪ್ರಶ್ನೆ, ಈ ತೀರ್ಪು ಸರಿಯಾಗಿದೆಯೇ? 74 ವರ್ಷದ ವಕೀಲರ ಈ ಕೇಸ್ ಕೇವಲ ಒಂದು ರಾಜಕೀಯ ಸ್ಟಂಟ್ ಆಗಿತ್ತಾ ಅಥವಾ ಇದರ ಹಿಂದೆ ಯಾವುದಾದ್ರೂ ದೊಡ್ಡ ಉದ್ದೇಶವಿತ್ತಾ? ಸಿಎಎ ಕಾನೂನಿನ ಬಗ್ಗೆ ನಿಮ್ಮ ದೃಷ್ಟಿಕೋನ ಏನು? ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇನ್ನು ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೀವಿನ್ನು ನಮ್ಮ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಪ್ರತಿಯೊಂದು ಹೊಸ ವಿಡಿಯೋ ನಿಮಗೆ ತಲುಪುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಯೂಟ್ಯೂಬ್ ಕನ್ನಡ. ಧನ್ಯವಾದ.